ಆಶ್ರಯ ಕೊಟ್ಟ ಜಾಗ ಇದೆ ಅರಸು ಮನೆತನ. ಇಂದಿನ ಇದೇ ಜಾಗದಲ್ಲಿ ನನ್ನ ಅಜ್ಜನ ಹಿಂದಿನ 2 ಪರಂಪರೆ ಹಿಂದಿನ ಇದೇ ಜಾಗದಲ್ಲಿ ಔಷಧ ಕೊಟ್ಟು ಹೆಸರಿಗೆ ಬಂದರು. ಅಂಥದ್ದೇ ಜಾಗದಲ್ಲಿ ನನಗೆ ಪುರಸ್ಕಾರ ಸಿಕ್ಕಿದೆ, ಪ್ರಥಮ ಪುರಸ್ಕಾರ ನನಗೆ ನನ್ನ ಲೈಫಲ್ಲಿ ಸಹ ಪ್ರಸಾದ ಅಂತ ತಗೊಂಡು ನಾನು ತುಂಬಾ ಖುಷಿಯಲ್ಲಿ ಇದನ್ನು ತಗೊಂಡಿದ್ದೇನೆ. ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಈ ಕಾರ್ಯಕ್ರಮ ಏರ್ಪಡಿಸಿದ್ದಕ್ಕಾಗಿ ನಾನು ನಮಸ್ಕಾರದಿಂದ ಅದರಲ್ಲೇ ನಮಗೆ ಸಿಗುತ್ತೆ. ಆದರೆ ಮುಲ್ಕಿ ಬಂದು ತುಂಬ ಖುಷಿ ಆಯಿತು. ಅವರು ಯಾವಾಗಲೂ ಪರಿಚಯ ಮಾಡಿದ್ರು. ನನಗೆ ಇದು ಬಂದಾಗ ಅನಿಸಿದ್ದು ರಾಜ ಪ್ರತ್ಯಕ್ಷ ದೈವತಾಹ ಅಂತ ಹೇಳ್ತಾರೆ. ಅಂದರೆ ಇವತ್ತು ಅಂತಲ್ಲ, ಈ ಹಿಂದಿನಿಂದಲೂ ರಾಜನನ್ನು ನಾವು ದೈವ ಸ್ವರೂಪವಾಗಿ ಕಾಣ್ತೀವಿ. ಯಾಕಂದರೆ ರಾಜರ ಇರೋದ್ರಿಂದಲೇ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಮತ್ತು ನಮ್ಮ ಅಸ್ತಿತ್ವ ಇರುವುದು. ಒಂದು ಪ್ರದೇಶ ಬೆಳಿಬೇಕು ಅಂತ ಹೇಳಿದ್ರೆ ಅದು ರಾಜನ ಕೈಯಲ್ಲೇ ಇರುತ್ತೆ. ಒಂದು ಪ್ರದೇಶದ ಅಭಿವೃದ್ಧಿ ಕಾಣಬೇಕು ಅಂದರೆ ಅದು ರಾಜನ ಕೈಯಲ್ಲೇ ಇರುತ್ತೆ. ಒಂದು ಪ್ರದೇಶದ ಜನರನ್ನು ಗುರುತಿಸಬೇಕು, ಅವರನ್ನು ಬೆಳೆಸಬೇಕು ಅಂದರೆ ಅದು ರಾಜನ ಕೈಯಲ್ಲೇ ಇರುತ್ತೆ. ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಇತಿಹಾಸ ಎಷ್ಟು ಬಲಿಷ್ಠವಾಗಿದೆ ಅಂತ ಹೇಳಿದ್ರೆ, ಬ್ರಿಟಿಷರು ಬರೋದಕ್ಕೆ ಮುಂಚೆ ನಾವು ಎಷ್ಟು ಸಂಪತ್ಭರಿತವಾಗಿದ್ವಿ ಅಂದರೆ ನಮಗೆ ಅಲ್ಲೊಂದು ಕುಟುಂಬದ ಜೊತೆಗೆ ಒಂದು ಪ್ರಾಂತ್ಯದಲ್ಲಿ ಪ್ರತಿಯೊಬ್ಬರ ಪರಿಚಯ ಇರ್ತಾರೆ. ಇವತ್ತಿಗೂ ಕೂಡ ನನಗೆ ಖುಷಿ ಆಗೋದೇನೆಂದರೆ, ಗ್ರಾಮೀಣ ಪ್ರದೇಶಗಳಿಗೆ ಬಂದರೆ ಆ ಸಂಸ್ಕೃತಿ ಇನ್ನೂ ಉಳ್ಕೊಂಡಿದೆ. ಎಲ್ಲೋ 2 ಕಿಲೋಮೀಟರ್ ಮನೆಯಲ್ಲಿ ಯಾವುದೋ ದೂರದ ಮನೆಯಲ್ಲಿ ಯಾರಿಗೋ ಹೆಸರು ಕೇಳಿದ್ರೆ ಅವ್ರ ಇಡೀ ಮನೆತನ ಈ ವ್ಯಕ್ತಿ ಗೊತ್ತಿರುತ್ತೆ. ಆ ಸಂಪ್ರದಾಯ, ಆ ಪರಂಪರೆ ಬೆಳೆದಿರೋದು ರಾಜರು ಬೆಳೆಸಿಕೊಂಡು ಬಂದಿರೋದ್ರಿಂದ. ರಾಜರು ಈಗ ಯಾವುದೇ ಪ್ರಾಂತ್ಯಕ್ಕೆ ನಾವು ಹೋದಾಗ ಈ ಹಿಂದಿನ ಕಾಲದಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ನಮ್ಮನ್ನ ಕಾಯೋ ದೈವ ರಾಜ ಇದ್ದಾರೆ. ಅವರ ಹತ್ರ ಹೋದರೆ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಹಂಗಿದ್ದೊಂದು ಸಂಪ್ರದಾಯ, ಹಂಗಿದ್ದೊಂದು ಮನೆತನದಿಂದಲೇ ಇವತ್ತು ನಮ್ಮ ಸಂಸ್ಕೃತಿ ಇಷ್ಟು ಸಂಪದ್ಭರಿತವಾಗಿ ತೆಗೆದುಕೊಂಡು ಹೋಗ್ತಾ ಇದೆ. ನನಗೆ ಇಲ್ಲಿ ಬಂದಾಗ ನಾನು ನಿಂತಿರೋ ಸ್ಥಳವನ್ನು ನೋಡಿದಾಗ ಗೌತಮ್ ಅವರ ಫ್ರೆಂಡ್ಸ್ ನನಗೊಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಇವತ್ತಿಗೂ ಇಲ್ಲಿ ನ್ಯಾಯ ಸಿಗುತ್ತೆ. ಏನಾದರೂ ಸಮಸ್ಯೆ ಇದೆ ಅಂತ ಕೇಳಿಕೊಂಡು ಈ ಹೊಸನನ್ನು ದಾಟಿ ಒಳಗೆ ಬಂದವರಲ್ಲಿ ಒಂದು ನಂಬಿಕೆ ಇರುತ್ತೆ, ಇಲ್ಲಿ ನನಗೊಂದು ನ್ಯಾಯ ಸಿಗುತ್ತೆ ಅಂತ. ಆ ನಂಬಿಕೆಯನ್ನು ಉಳಿಸ್ಕೊಂಡು ಬಂದಿದೆ ಅಂದರೆ ಈ ಮನೆತನ ಮಾಡಿರುವ ಒಳ್ಳೆಯ ಕೆಲಸಗಳೇ ಅದಕ್ಕೆ ಕಾರಣ. ಇಲ್ಲಿಂದ ಒಳಗೆ ಬರ್ತಾ ಇದ್ದಾರೆ ಅಂದರೆ ಅವರಲ್ಲಿರುವಂತಹ ನಂಬಿಕೆ ಇದಕ್ಕೆ ಕಾರಣ. ಸೊ ಆಯಾ ಸಂಸ್ಥಾನಗಳು ಬೆಳೆದುಕೊಂಡು ಬಂದಿರೋ ದಾರಿ ಇದೆಯಲ್ಲ, ಅದು ಇಡೀ ಪ್ರಾಂತ್ಯದ ಬೆಳವಣಿಗೆಗೆ ಕಾರಣ ಆಗಿದೆ. ಹಾಗೆ ಮುಲ್ಕಿ ಅರಮನೆ ಮತ್ತು ಅರಸರು ಕೂಡ ಇವರು ಯಾವುದೇ ನಿರೀಕ್ಷೆಗಳಿಲ್ಲದೆ ಮಾಡುವ ಕೆಲಸಗಳಿಂದಲೇ ಇವತ್ತು ಜನ ನೆಮ್ಮದಿಯಾಗಿ ಈ ಹಿಂದಿನ ದಿನಗಳನ್ನು ನೆನೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅರಸರನ್ನ ಬಂದು ಕಾಲು ಮುಟ್ಟಿ ನಮಸ್ಕರಿಸ್ತಾರೆ. ಯಾಕಂದರೆ ಅವರು ಮಾಡಿರುವ ಕೆಲಸ, ಅವರ ವ್ಯಕ್ತಿತ್ವ ಅದನ್ನು ತೋರಿಸ್ತಾರೆ. ಹೆಚ್ಚಿನ ನಾವೆಲ್ಲ ಏನು ಮಾತಾಡೋದಕ್ಕೆ ಆಗೋದಿಲ್ಲ ಇದ್ರ ಬಗ್ಗೆ. ಆದರೆ ಇಲ್ಲಿಗೆ ಬಂದು ಬಹಳ ತುಂಬ ಖುಷಿಯಾಯಿತು. ಹಾಗೆ ಈ ಸಂಪ್ರದಾಯ, ಈ ಪರಂಪರೆ ಹೀಗೆ ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ. ಕಂಬಳ ನಾನು ಇವತ್ತಿಗೂ ಯಾವತ್ತೂ ನೋಡಿಲ್ಲ. ಬರ್ತಾ ಇದ್ದಾಗ ಮೊದಲು ಒಂದು ಕಡೆ ಮುಲ್ಕಿ ಅರಮನೆ, ಇನ್ನೊಂದು ಕಡೆ ಕಂಬಳದ ಸ್ಥಳ ನನಗೆ ತೋರಿಸಿದ್ರು. ಒಂದು ರಿಚ್ ಪರಂಪರೆ, ಒಂದು ವಿಶಿಷ್ಟ ಪರಂಪರೆಯನ್ನು ಮುಲ್ಕಿ ಅರಮನೆ, ಮುಲ್ಕಿ ಅರಸರು ಇಡೀ ನಿಮ್ಮ ಸಮುದಾಯಕ್ಕೆ, ಇಡೀ ಪ್ರಾಂತ್ಯಕ್ಕೆ ಕೊಟ್ಟು ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಜವಾಬ್ದಾರಿ ಏನಂದರೆ ಈ ಪರಂಪರೆನ ನಿಮ್ಮ ಮಕ್ಕಳಿಗೆ, ನಿಮ್ಮ ಮರಿ ಮಕ್ಕಳಿಗೆ ಹೇಳೋದು. ಯಾವಾಗಲೂ ಒಂದು ರಾಜಮನೆತನ ಕೇವಲ ಪ್ರಾಂತ್ಯದ ಬೆಳವಣಿಗೆ ಮಾತ್ರ ನೋಡೋದಿಲ್ಲ, ಅದು ನಮ್ಮ ಮೂಲ ಹೇಳ್ತಾ ಹೋಗುತ್ತೆ. ನಾವು ಹುಟ್ಟಿದ್ದೀವಿ, ಬೆಳೆದಿದ್ದೀವಿ, ನಮ್ಮ ಮೂಲ ಏನು, ನಮ್ಮ ಪೂರ್ವಿಕರು ಯಾರು, ಅದಕ್ಕೊಂದು ಇತಿಹಾಸ ಬೆಳೆಸ್ತಾ ಹೋಗುತ್ತೆ, ಇತಿಹಾಸನ ಬರೀತಾ ಹೋಗುತ್ತೆ. ಮುಲ್ಕಿ ಅರಮನೆ ಅಂತಹ ಇತಿಹಾಸನ ಸೃಷ್ಟಿ ಮಾಡಿದೆ. ಇವತ್ತಿಗೂ ಕೂಡ ಮುಲ್ಕಿ ಪ್ರದೇಶದ ಜನರಿಗೆ ಮುಲ್ಕಿ ದೇವಸ್ಥಾನವಾಗಿದೆ. ಈ ಪರಂಪರೆ ಹೀಗೆ ಮುಂದುವರಿಲಿ. ಧನ್ಯವಾದ. ಈ ಪರಂಪರೆನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ. ನಾವು ಪುಸ್ತಕಗಳಲ್ಲಿ ಓದಿರ್ತೀವಿ, ಸ್ಕೂಲ್ಗಳಲ್ಲಿ ಓದಿರ್ತೀವಿ, ಕಾಲೇಜುಗಳಲ್ಲಿ ಓದಿರ್ತೀವಿ. ಮುಂದೆ ನಾವು ನೋಡಿದ್ರೆ ಈಗಲೂ ಅರಸರ ಮನೆತನ ಇದೆ, ರಾಜ ಮನೆತನ ಇದೆ, ನಮ್ಮ ಸಂಸ್ಕೃತಿ ಇದೆ, ಆಚರಣೆ ಇದೆ. ಆ ಪರಂಪರೆಗಳೆಲ್ಲ ಇವತ್ತು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ನೋಡಿದ್ರೆ ಖುಷಿ ಆಗುತ್ತೆ. ನಾವು ಯಾವಾಗ ಪುಸ್ತಕಗಳಲ್ಲಿ ಓದಿರ್ತೀವಿ ಅರಸರ ಮನೆತನ ಇದ್ದು, ಅದರ ಆಚರಣೆಗಳಿದ್ದು ಅಂತ. ಬಟ್ ಅದನ್ನು ತುಂಬ ಹತ್ತಿರದಿಂದ ನೋಡಿದಾಗ ಇವತ್ತು ಈ ಕಾಲದಲ್ಲೂ ಆ ಆಚರಣೆಗಳನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಸಾಧನೆಗಳನ್ನ ಎಲ್ಲರೂ ಮಾಡ್ತಾರೆ, ಆದರೆ ಅದನ್ನು ಗುರುತಿಸಿ ಅದಕ್ಕೆ ಬೆಂತಕ್ಕಂಥ ಕೆಲಸ ಇರಲಿಲ್ಲ. ಅವ್ರು ಮಾತಾಡುವಾಗ ಬಹಳ ಖುಷಿಯಾಗಿ ಮಾತಾಡೋದು, ಗೌರವಿಸಿ ತುಂಬ ಖುಷಿ ಆಗ್ತಾ ಇದೆ.
ಇದು ನನ್ನ ಮೊದಲ ಪುರಸ್ಕಾರ ನನಗೆ ಸಿಗ್ತಾ ಇರೋದು ಅಂತ ಬೆಂಬಲಿಸುವಂಥ ಕೆಲಸ ಆಗ್ತದೆ. ಬಹಳಷ್ಟು ಸಂಸ್ಥೆಗಳ ಬೆಂಬಲಿಸಬಹುದು, ಆದರೆ ನರ್ಸು ಮನೆಗಳನ್ನು ಗುರುತಿಸಿ ತಲೆತಲಾಂತರದಿಂದ ಅವ್ರು ನಡ್ಸ್ಕೊಂಡು ಬಂದಂತಹ ಕೆಲಸ ಅದಕ್ಕೊಂದು ಪುರಸ್ಕಾರ ಕೊಡುವಂತಹ ಕೆಲಸ ಇದೆ. ಭಾಳ ಇನ್ನಷ್ಟು ಉಪಯೋಗ ಸಿಗುತ್ತೆ, ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀವಿ. ಸೊ ಇದೇ ಥರ ಈ ಪರಂಪರೆ ಸಂಸ್ಕೃತಿ ಮುಂದುವರೆದು ಒಂದಷ್ಟು ಜನರಿಗೆ ಇನ್ನಷ್ಟು ಬೆಂಬಲವನ್ನು ಮಾಡ್ತೀವಿ. ಇಲ್ಲಿನ ವಾತಾವರಣ ನೋಡಿದ್ರೆ ಖುಷಿ ಆಗುತ್ತೆ. ಈ ವಾತಾವರಣದಲ್ಲೂ ಖುಷಿ, ಇಲ್ಲಿನ ಜನರ ಮನಸ್ಸು ಕೂಡ ಬಹಳ ಖುಷಿ ಆಗುತ್ತೆ. ಅರಸು ಮನೆತನ ಅನ್ನೋದು ಹೀಗೆ ಮುಂದುವರೆದು ಈ ಮನೆತನದಿಂದ ಒಳ್ಳೆಯ ಕೆಲಸ ರಾಜ್ಯದಲ್ಲಿ ಬಳಸಿದೆ. ಆ ಮೂಲಕ ಒಂದಷ್ಟು ಮಕ್ಕಳಿಗೂ ಹೆಲ್ಪ್ ಮಾಡ್ತಾ ಇದ್ದಾರೆ, ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಸಹಾಯ ಸಹಕಾರ ಈ ಭಾಗದ ಜನರಿಗೆ ಮಾತ್ರ ಅಲ್ಲ, ಇದು ಇನ್ನಷ್ಟು ವ್ಯಾಪಿಸಿ ಅನ್ನೋದು ನಮ್ಮೆಲ್ಲರ ಆಶಯ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಗೌರವ ಸ್ವೀಕರಿಸ್ತಾರೆ. ಎಲ್ಲರೂ ಕೂಡ ಗೋಚಿಚಂದ್ರ ಭಟ್ಟವರು ಹೇಳಿದಾಗೆ ಅವರ ಅಜ್ಜ ಹಿರಿಯವರು ಇದೇ ಜಾಗದಲ್ಲಿ ತಮ್ಮ ಒಂದು ಔಷಧಾಲಯವನ್ನು ಸ್ಥಾಪನೆ ಸಾಧಿಸಿ ಜನಸೇವೆಯನ್ನು ಪ್ರಾರಂಭ ಮಾಡಿದೆ. ಅಂತ ಹೇಳಿದರೆ ಜನಸೇವೆ ಅಂತ ಯಾಕೆ ಹೇಳಿದರೆ, ಸುಪ್ರೀಂ ಭಟ್ಟರು ನಾವೆಲ್ಲರೂ ತಿಳ್ಕೊಂಡಿದ್ದೇವೆ. ಅವರು ಹಣಕ್ಕಾಗಿ ವೃತ್ತಿಯನ್ನು ಪ್ರಾರಂಭಿಸಿದವರಲ್ಲ. ಅವರು ಸುಪ್ರೀಂ ಭಟ್ಟರು ಹೇಗೆ ಏನು ಅಂತ ಹೇಳೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದೇ ಪರಂಪರೆಯನ್ನು ಇವತ್ತು ನಮ್ಮ ಜ್ಯೋತಿಚಂದ್ರ ಭಟ್ಟರು ಮುಂದುವರಿಸ್ತಾ ಇದ್ದಾರೆ. ಅವರು ಹಣಕ್ಕಾಗಿ ವೃತ್ತಿಯನ್ನು ಮಾಡ್ತಾ ಇಲ್ಲ, ಜನಸೇವೆ ರೂಪದಲ್ಲಿ ಅವರ ಅಜ್ಜನ ಏನಿದೆ ಅದೇ ಒಂದು ಅಭ್ಯಾಸವನ್ನು ಅವರು ಮುಂದುವರಿಸಿದ್ದಾರೆ. ಅದಕ್ಕಾಗಿ ಅತ್ಯಂತ ಸರಳ ವ್ಯಕ್ತಿತ್ವ ಹೊಂದಿರತಕ್ಕಂತಹ ಅವರು ನಮ್ಮ ಅರಮನೆಯ ವತಿಯಿಂದ ಸ್ವೀಕರಿಸುವಂತಹ ಒಂದು ಸನ್ಮಾನಕ್ಕೆ ನಾನು ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಗುರುರಾಜ್ ಪೂಜಾರಿ ಅವರು ಗೋಕುಲ ದೇವಸ್ಥಾನದ ಸಮಿತಿ ಈಗ ಅಧ್ಯಕ್ಷರು. ಅವರು ಅಧ್ಯಕ್ಷರಾಗುವುದಕ್ಕಿಂತ ಮೊದಲೇ ದೇವಸ್ಥಾನದ ಸಕಲ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದವರು. ಅತ್ಯಂತ ದೈವಭಕ್ತರು, ಸಮಾಜ ಸೇವಕರು. ವೃತ್ತಿಯಲ್ಲಿ ಅವರು ವಾಣಿಜ್ಯೋದ್ಯಮಕ್ಕೆ ಆಗಿದ್ದು ಕೂಡ ಅವರ ಸಮಾಜ ಸೇವೆ ಮತ್ತು ರಾಜಕೀಯ ಕ್ಷೇತ್ರ ಮತ್ತು ಧಾರ್ಮಿಕ ಕ್ಷೇತ್ರ ಇದರಲ್ಲಿ ಹಿಂದಿನಿಂದಲೂ ಕೂಡ ತೊಡಗಿಸಿಕೊಂಡವರು. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅರಮನೆ ವತಿಯಿಂದ ಅತ್ಯಂತ ಧನ್ಯವಾದವನ್ನು ಅರ್ಪಿಸ್ತೇನೆ. ಇದು ನಿಮ್ಮ ಈ ವೃತ್ತಿ ಏನಿದೆ ಇದು ಇನ್ನು ಮುಂದಕ್ಕೆ ಕೂಡ ಒಳ್ಳೆಯ ರೀತಿಯಲ್ಲಿ ಮುಂದುವರಿಯಲಿ. ದೇವರು ನಿಮ್ಮೆಲ್ಲರಿಗೂ ಒಳ್ಳೆಯ ರೀತಿ ಮಾಡಲಿ ಎಂದಾಗಿ ನಾನು ದೇವರನ್ನು ಪ್ರಾರ್ಥಿಸ್ತೇನೆ. ನಮ್ಮ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಅನಿರೀಕ್ಷಿತವಾಗಿ ಬಂದಿರತಕ್ಕಂಥ ಸುವರ್ಣ ನ್ಯೂಸಿನ ಇವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸಿ ನಿಮ್ಮಿಂದಾಗಿ ಯಾಕೆ ಹೇಳಿದರೆ ಸುವರ್ಣ ನ್ಯೂಸ್ ಅಂತ ಹೇಳುವಂಥದ್ದು ಇವತ್ತು ಮಾಧ್ಯಮದಲ್ಲಿರತಕ್ಕಂತಹ 10 ಮಾಧ್ಯಮಗಳಲ್ಲಿ ಸುವರ್ಣ ನ್ಯೂಸ್ ಕೂಡ ಪಡಿಸಿದಂಥ ಒಳ್ಳೆಯ ರೀತಿ ಹೆಸರುವಾಸಿಯಾಗಿರತಕ್ಕಂಥ ಒಂದು ಮಾಧ್ಯಮ. ಆ ಮಾಧ್ಯಮಕ್ಕೆ ಹೆಸರು ಬರಬೇಕಾದ್ರೆ ನಿಮ್ಮ ಕೊಡುಗೆ ಇದೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ನಿಮಗೂ ಕೂಡ ಒಳ್ಳೆಯದಾಗಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಮುಖ್ಯರ ಮನೆಯ ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿ ನಮ್ಮ ಎಲ್ಲ ರೀತಿಯ ನಮ್ಮ ಪತ್ರಿಕಾ ವರದಿಗಾರರು ಪತ್ರಿಕೋದ್ಯಮಿಗಳು ಕೂಡ ನಮಗೆ ಒಳ್ಳೆಯ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ. ವಿಶೇಷವಾಗಿ ಸರ್ವತ ಮಂಚ ಮತ್ತು ತಿಳಿದಿವರು ಮತ್ತು ಪುನೀತ್, ಅದೇ ರೀತಿ ಎಲ್ಲ ರೀತಿಯ ಹರೀಶ್ ಎಲ್ಲರೂ ಮಾಡ್ತಿದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅತ್ಯಂತ ಸರಳವಾದ ಕಾರ್ಯಕ್ರಮ. ನಾನು ಮತ್ತೊಮ್ಮೆ ಅನಿರೀಕ್ಷಿತವಾಗಿ ಒಂದು ತುರ್ತಾಗಿ ನಾವು ನಡೆಸಿರ್ತಕ್ಕಂಥ ಒಂದು ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ನಮ್ಮ ಮೇಲೆ ಪ್ರೀತಿಸಿಕೊಂಡು ಬಂದಿದ್ದೀರಿ. ನಿಮಗೂ ಕೂಡ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದವನ್ನು ಅರ್ಪಿಸ್ತೇನೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಒಳ್ಳೆಯದಾಗಲಿ ಎಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಿ ಈ ಒಂದು ಸರಳ ಕಾರ್ಯಕ್ರಮಕ್ಕೆ